ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಏನಿದು IPL ಹಿಂಗಾಗಿ ಹೋಗ್ಬಿಟ್ರೆ ಕತೆ. ಮಳೆ 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 ನೆನ್ನೆ ವಾಶೌಟೇ ಆಗೋಗ್ಬಿಡ್ತು ಮೊದಲನೇ ಪಂದ್ಯ ಅಲ್ಲಿ. ಸೊ ಒಂದು ಮ್ಯಾಚ್ ವಾಶೌಟ್ ಆಗೋದು ಎಷ್ಟು ಕ್ರೂಷಿಯಲ್ ಆಗುತ್ತೆ ಅನ್ನೋ ಒಂದೊಂದು ಟೀಮ್ಗಳಿಗೆ ಅವ್ರು ಕ್ವಾಲಿಫೈ ಆಗೋದೇ ತಪ್ಪಿಸ್ಬಿಡುತ್ತೆ ಒಂದೊಂದು ಏನಾದ್ರು ಆಡ್ಸಿಗೆ ಬಂದ್ವಿ ಅಂತಂದರೆ. ಸೊ ಆ ಥರನೇ ಆಗಿದ್ದು. ನೆನ್ನೆ ಅನ್ಫಾರ್ಚುನೇಟ್ ಅನಿಸ್ತು ಪಂಜಾಬ್ ಕಿಂಗ್ಸ್ಗೆ, ಫಾರ್ಚುನೇಟ್ ಅನಿಸ್ತು KKRಗೆ. ನೆನ್ನೆ ಕೂತ್ಕೊಂಡಿದ್ರು ಅವರು. ನಾವು ಆಡಬೇಕು ಅನ್ಕೊಂಡು ಕೂತ್ಕೊಂಡಿದ್ರು ಪಂಜಾಬ್ ಕಿಂಗ್ಸ್ ಅವ್ರು. ನಾವು ಆಡಬಾರ್ದು ಅನ್ಕೊಂಡು ಕೂತ್ಕೊಂಡಿದ್ರು ಡೆಲ್ಲಿ KKR ಅವರು. ಸೊ ಇವತ್ತು ನೋಡ್ತು ಅಂದರೆ ಹಿಂಗೆ ಮುಂಬೈ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಗುವಾಹಟಿಯಲ್ಲಿ ನಡೀತಾ ಇರೋಂಥ ಮ್ಯಾಚಲ್ಲಿ ಮಳೆಯ ಹಾವಳಿ ಜೋರಾಗೇನೇ ಇದೆ. ಆ್ಯಂಡ್ ವೆಟ್ಔಟ್ ಫೀಲ್ಡಿಂದ ಮ್ಯಾಚ್ ಕೂಡ ನಿಂತಿದೆ. ಸೊ ಇವತ್ತು ಕೂಡ ಮಳೆ ಬರ್ತಾ ಇದೆ. ಆ್ಯಂಡ್ ವಿಚಿತ್ರ ಏನು ಅಂತಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ 4-5 ದಿನ ಮಳೆಯ ಪಾಸಿಬಿಲಿಟಿ ಇದೆ ಗುರು. ಎಲ್ಲ ಗ್ರೌಂಡ್ ಅಕ್ರಾಸ್ ಆಲ್ ಗ್ರೌಂಡ್ಸು ಮಳೆಯ ಪಾಸಿಬಿಲಿಟಿ ಇದೆ ಅಂತ ಅಪ್ಡೇಟ್ ಬರ್ತಿದೆ. ಇವತ್ತು ಮುಂಬೈ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್, ಗುವಾಹಟಿಲಿ ಮಳೆ ಪಾಸಿಬಿಲಿಟಿ ಅಲ್ಲ, ಮಳೆ ಬರ್ತಾ ಇದೆ ಅನ್ನೋದಾಯಿತು ಅಂತಂದರೆ. ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಟೈಟನ್ಸ್ ನಡೀತಾ ಇದೆಯಲ್ಲ, ನಾಳೆಯ ಮ್ಯಾಚು ಇದು ನಡೀತಾ ಇರೋದು ಡೆಲ್ಲಿನಿ ಫಿರೋಜ್ ನಡೀತಿರೋಂಥ ಮ್ಯಾಚು. ಇಲ್ಲೂ ಕೂಡ ರೈನಿಂಗ್ ಪಾಸಿಬಿಲಿಟಿ ಇದೆಯಂತೆ. ಆ್ಯಂಡ್ 9ನೇ ತಾರೀಕು ನಡೀತಾ ಇರೋದು ಅದು ಕೋಲ್ಕತ್ತಾದಲ್ಲಿ KKR ವರ್ಸಸ್ LSG. ಸೊ ಈ ಒಂದು ಮ್ಯಾಚಲ್ಲೂ ಕೂಡ ರೈನಿಂಗ್ ಪಾಸಿಬಿಲಿಟಿ ಇದೆಯಂತೆ, ಅಂದರೆ ಜಾಸ್ತಿ ರೈನ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ ಕೂಡ ನಡೀತಾ ಇರೋದು RR ವರ್ಸಸ್ RCB. ಇನ್ಫ್ಯಾಕ್ಟ್ RCB ಸ್ಕ್ವಾಡೆಲ್ಲ ಆಲ್ಮೋಸ್ಟ್ ಇವಾಗ ಗುವಾಹಟಿನ ತಲುಪಿಬಿಟ್ಟಿದ್ದಾರೆ. ಇದೇ ಗುವಾಹಟಿ ಇವತ್ತು ನಡೀತಿದೆಯಲ್ಲ, MI ವರ್ಸಸ್ RR. ಇವತ್ತಿನ ಮ್ಯಾಚ್ ಎಲ್ಲಿ ನಡೀತಿದ್ದೋ ಅಲ್ಲೇ ನಡೀತಾ ಇರೋದು ಮ್ಯಾಚು RCBದು 10ನೇ ತಾರೀಕು ನಡೀತಿರೋಂಥ ಮ್ಯಾಚು. ಸೊ ಆ ಮ್ಯಾಚ್ಗೂ ಕೂಡ ರೈನಿಂಗ್ ಪಾಸಿಬಿಲಿಟಿ ಇದೆಯಂತೆ ಗರವ್. ಏನಿದು ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ಗೂ ಕೂಡ ರೈನಿಂಗ್ ಪಾಸಿಬಿಲಿಟಿ. ಏನು ಮಳೆಗಾಲ ಆಗೋಗ್ಬಿಟ್ಟೈತಾ ಇದು, ಬೇಸಿಗೆಗಾಲನ ಮಳೆಗಾಲ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಸೊ ಏನಾದ್ರು ವಾಶೌಟ್ಗಳು ಆದ್ವು ಅಂತಂದರೆ, ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳು ವಾಶೌಟ್ ಆದವು ಅಂತಂದರೆ ಇವತ್ತು ಮ್ಯಾಚ್ ವಾಶೌಟ್ ಆಗುವಂಥ ಪಾಸಿಬಿಲಿಟಿ ಅಷ್ಟೇನಾಗಿ ಕಾಣಿಸ್ತಾ ಇಲ್ಲ. ಆಗುವಂಥ ಚಾನ್ಸ್ ಇದೆ. ಬಟ್ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸ್ಬಿಟ್ರು. 11 ಗಂಟೆಗೆ ಅನೌನ್ಸ್ಮೆಂಟ್ ಬಂದಿದ್ದು, ಆಲ್ಮೋಸ್ಟ್ 11:10ಕ್ಕೆ ಅನೌನ್ಸ್ಮೆಂಟ್ ಬಂದಿದ್ದು, ಇಲ್ಲ ಮ್ಯಾಚು ಕಾಲ್ ಆಫ್ ಆಗಿದೆ ಅಂತ. ಆದಷ್ಟು ಕೂಡ ಎಕ್ಸ್ಟ್ರೀಮ್ ಲೆವೆಲ್ವರೆಗೂ ಕೂಡ ಪ್ರಯತ್ನ ಪಡ್ತಾರೆ. ಆಲ್ಮೋಸ್ಟ್ 11:10ವರೆಗೂ ಕೂಡ ಪ್ರಯತ್ನ ಪಡ್ತಾರೆ. 5 ಓವರ್ ಮ್ಯಾಚ್ನಾರು ಆಟೋದಕ್ಕೋಸ್ಕರ ಈ ರೇಂಜಿಗೆ ಪ್ರಯತ್ನ ಪಡೋದು ನೋಡಲೇ ಇಲ್ಲ ನಾನು. ಅಷ್ಟು ಪ್ರಯತ್ನ ಪಟ್ಬಿಟ್ರು. ಯಾಕಂದರೆ KKR ಅವರ ವೆನ್ಯೂ ಹಿಡಿಂಗ್ ಗಾರ್ಡನ್ಸ್ ಆ ಥರ ವೆನ್ಯೂ ಆಗಿದೆ. ಕಂಪ್ಲೀಟ್ ಗ್ರೌಂಡ್ನ ಕವರ್ ಮಾಡಿಬಿಡ್ತಾರೆ. ಒಂದೊಂದು ವೆನ್ಯೂಲಿ ಏನಾಗುತ್ತೆ ಅಂದರೆ ಧಾರಾಕಾರ ಮಳೆ ಏನಾದ್ರು ಸುರಿತು ಅಂತ ಅಂದಾಗ ಅವ್ರ ಸಬ್ವೇರ್ ಡ್ರೈನೇಜ್ ಸಿಸ್ಟಮು ಕೂಡ ಇರೋದಿಲ್ಲ. ಜೊತೆಗೆ ಕಂಪ್ಲೀಟ್ ಗ್ರೌಂಡು ಕೂಡ ಕವರ್ ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಕಡೆ ಏನು ಮಾಡ್ತಾರೆ ಅಂದರೆ ಫುಲ್ಲು ಔಟ್ಫೀಲ್ಡ್ ಎಲ್ಲ ಸಿಕ್ಕಾಪಟ್ಟೆ ವೆಟ್ಟಾಗೋಗ್ಬಿಡುತ್ತೆ, ಕೆಸರುಗದೆ ಆದಂಗೆ ಆಗೋಗ್ಬಿಟ್ಟಿರ್ತದೆ. ಸೊ ಅವಾಗ ಮಳೆ ಬಂದು ನಿಂತರೂ ಸಹ ಔಟ್ಫೀಲ್ಡು ವೆಟ್ಟಾಗಿತ್ತು ಅನ್ನೋ ಕಾರಣದಿಂದ ಆಡ್ಸೋದಕ್ಕೆ ಆಗೋದಿಲ್ಲ. ಸೊ ಔಟ್ಫೀಲ್ಡ್ ಕೂಡ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಬರೀ ಮಳೆ ಬರೋದು ಮಾತ್ರ, ಮಳೆ ಬಂದು ನಿಂತ್ಬಿಟ್ರೆ ಆಡ್ಸೋದಕ್ಕೆ ಆಗ್ಬಿಡೋದಿಲ್ಲ. ನೋಡಲ್ಲ ಇವತ್ತಿನ ಔಟ್ಫೀಲ್ಡ್ನ ಡ್ರೈ ಮಾಡ್ತಾನೆ ಅವರೇ. ಬಟ್ ಅಷ್ಟು ಮಟ್ಟಿಗೆ ಅದೇನು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಡ್ರೈ ಆಗ್ತಾ ಇದೆ ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ. ಬಂದು ಹೋಗಿ ಮಾಡ್ತಾ ಇದೆ ಮಳೆಯಲ್ಲಿ. ಸೊ ಕಂಟಿನ್ಯೂಸ್ ಆಗಿ 4-5 ಮ್ಯಾಚು, ನೆನ್ನೆ ಬೇರೆ ಒಂದು ಮ್ಯಾಚ್ ವಾಶೌಟ್ ಆಗಿದೆ. 4-5 ಮ್ಯಾಚು ಮಳೆಯ ಪಾಸಿಬಿಲಿಟಿ ಇರೋದ್ರಿಂದ, ಮಳೆ ಬಂದೇ ಬರುತ್ತೆ ಅನ್ನೋ ಒಂದು ಪಾಸಿಬಿಲಿಟಿ ಇರೋದ್ರಿಂದ, ಅಲ್ಲಾದರೂ ಕಂಟಿನ್ಯೂಸ್ ಆಗಿ ಬರಬೇಕಾ ಮಳೆ. ನೋಡಿ, ಎಲ್ಲ ಒಂದೊಂದು ಮ್ಯಾಚ್ ಹೋಯ್ತು ಅಂತಾರೆ, ವಾರಕ್ಕೆ ಒಂದು ಮ್ಯಾಚಲ್ಲಿ ಬಂತು ಅಂದರೆ ಓಕೆ. ಈ ಥರ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಮಳೆ, ಎಲ್ಲ ಆಡಿಸಿದ್ರು ಕೂಡ ಮಳೆ ಅಂತ ಇತ್ತು ಅಂತ ಅಂದಾಗ ಖಂಡಿತ ಇದು IPLಗೆ ಒಂದು ಸ್ವಲ್ಪ ಹೊಡೆತ ಅಂತೂ ಖಂಡಿತ ಬಿದ್ದೇ ಬೀಳುತ್ತೆ. ಅದು ವ್ಯೂವರ್ಶಿಪ್ ವಿಚಾರದಲ್ಲಾಗಿರೋ ಬ್ರಾಡ್ಕಾಸ್ಟರ್ಸ್ಗೆ, ಇನ್ಫ್ಯಾಕ್ಟ್ ಆ್ಯಡ್ಸ್ ಕೊಡೋರಿಗೆ ಎಲ್ಲರಿಗೂ ಕೂಡ ಹೊಡೆತ ಬೀಳುತ್ತೆ. ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ವರ್ಸ್ಟ್ ಕೇಸ್ ಸಿನಾರಿಯೋ ಇದ್ರೂ ಕೂಡ ಇದೆ. IPL ಅವ್ರು ಆಡ್ಸೋದಕ್ಕೆ ನೋಡ್ತಾರೆ ಮ್ಯಾಚ್ನ. ಅದೇ 11-10ವರೆಗೂ ಕೂಡ ನೋಡ್ತಾರೆ, ಮ್ಯಾಚ್ನ ಆಡಿಸ್ಲೇಬೇಕು ಅನ್ನೋದು ನೋಡ್ತಾರೆ. ಬಟ್ ಬೆಸ್ಟ್ ಕೇಸ್ ಸಿನಾರಿಯೋನ ಮಾಡಲಿ, 5 ಓವರ್ ಮ್ಯಾಚ್ನ ಅಟ್ಲೀಸ್ಟು ಇನ್ ಕೇಸ್ ಅನ್ನೋ ಮಳೆ ಬಂತು ಅಂದ್ರೂ ಕೂಡ ಬೇಗ ಎಲ್ಲ ನಾನು ಎತ್ತಂಗಡಿಗೆ ಮಾಡಿಬಿಟ್ಟು ಸ್ವಲ್ಪ ಆಡೋಕ್ಕಾಗದೇ ಇರೋ ಕಂಡೀಷನ್ ಇದ್ರೂ ಕೂಡ, ಔಟ್ಫೀಲ್ಡ್ ಬೆಟ್ಟಾಗಿದ್ರು ಕೂಡ 5 ಓವರ್ ಮ್ಯಾಚ್ನಾದ್ರು ಆಡಿಸ್ಬಿಟ್ರಿ ಇವರು ಅಂತ. ಯಾಕಂದರೆ ಕಂಟಿನ್ಯೂಸ್ ಆಗಿ 4-5 ಮ್ಯಾಚ್ ಮಳೆ ಏನಾದ್ರು ಕಂಟಿನ್ಯೂಸ್ ಆಗಿ ವಾಶೌಟ್ಗಳು ಆಗೋಗ್ಬಿಟ್ಟು ಅಂತಂದರೆ ಇದಕ್ಕಿಂತ ಒಂಥರ ಬೇಜಾರು ಮಾಡ್ಕೊಳ್ಳೋದು IPL ಫ್ಯಾನ್ಸ್ಗಳು. ಒಂಥರ IPL ನಡೆದೇ ಥರನೇ ಇದ್ಬಿಡ್ತದೆ ಒಂಥರ. ಸೊ ನೋಡೋಣ ಏನೇನಾಗುತ್ತೆ ಕತೆಗಳು ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.